ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನಿವತ್ತು ಮಾನಸಗಂಗೋತ್ರಿ ಕ್ಯಾಂಪಸ್ ಬಂದಿದ್ದೀನಿ. ಸೊ ಕ್ಯಾಂಪಸ್ ಟೂರ್ ಮಾಡೋಣ ಅಂತ ಹೇಳಿ ಬನ್ನಿ ಗಾಯ್ಸ್. ಇವತ್ತು ಕ್ಯಾಂಪಸ್ ಟೂರ್ ಮಾಡೋಣ. ನಮ್ಮ ಮಾನಸಗಂಗೋತ್ರಿ ಕ್ಯಾಂಪಸ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ. ಗೈಸ್, ಇದೇ ನೋಡಿ ಮಾನಸಗಂಗೋತ್ರಿ ಮೇನ್ ಎಂಟ್ರೆನ್ಸ್ ಗೇಟು. ಗೈಸ್, ಮೇನ್ ಎಂಟ್ರೆನ್ಸ್ ಗೇಟ್ ಇಂದ ಒಳಗಡೆ ಬಂದ್ರೆ ಫಸ್ಟ್ ಕಾಣೋದೇ ಯೂನಿವರ್ಸಿಟಿ ಆಫ್ ಮೈಸೂರು ಅನ್ನೋದು ದೊಡ್ಡ ಬೋರ್ಡು. ಗೈಸ್ ನೋಡಿ, ಎಷ್ಟು ಪ್ರಶಾಂತವಾಗಿದೆ ಕ್ಯಾಂಪಸ್ಸು. ಇವತ್ತು ಸಂಡೇ, ಹಾಗಾಗಿ ಸ್ಟೂಡೆಂಟ್ಸ್ ಇಲ್ಲ. ಗೈಸ್, ನೀವು ಮೇನ್ ಎಂಟ್ರೆನ್ಸ್ ಗೇಟ್ ದಾಟ್ ಬಂದ್ರೆ ಸೊ ನಿಮ್ಮ ಲೆಫ್ಟ್ ಸೈಡ್ ಸಿಗುವಂಥದ್ದೇ ಗಾಂಧಿ ಅಧ್ಯಯನ ಕೇಂದ್ರ, ಗಾಂಧಿ ಭವನ ಅಂತೇಳಿ. ಹಾಗೆ ಲೆಫ್ಟ್ ಸೈಡ್ ಬಂದರೆ ನಿಮ್ಗೆ ಇಲ್ಲೊಂದು ಬೋರ್ಡ್ ಕಾಣುತ್ತೆ ನೋಡಿ. ಈ ಕಡೆ ಲೆಫ್ಟ್ ಸೈಡು ಗಾಂಧಿ ಭವನ, ಸಮಾಜ ಕಾರ್ಯ ಅಧ್ಯಯನ ವಿಭಾಗ, ಸಂಸ್ಕೃತ ಅಧ್ಯಯನ ವಿಭಾಗ, ರಾಷ್ಟ್ರೀಯ ವಿಜ್ಞಾನ ಇತಿಹಾಸ ಕೇಂದ್ರ. ಸೊ ಎಲ್ಲ ಈ ಸೈಡ್ ಬರುತ್ತೆ. ಗೈಸ್, ನೀವು ಕ್ಯಾಂಪಸ್ಗೆ ಎಂಟರ್ ಆಗ್ತಿದ್ದಂಗೆ ಫಸ್ಟು ಸಿಗುವಂಥ ಡಿಪಾರ್ಟ್ಮೆಂಟೇ ವಾಣಿಜ್ಯ ಶಾಸ್ತ್ರ, ಕಾಮರ್ಸ್ ಡಿಪಾರ್ಟ್ಮೆಂಟು. ಸೊ ಮುಂಚೆ ನಂದು ಇದೇ ಡಿಪಾರ್ಟ್ಮೆಂಟು, ಅಂದರೆ ನಂದು ಕಂಪ್ಲೀಟ್ ಆಗಿರೋದು BCom, ಬಟ್ ಇವಾಗ ನಾನು ಮಾಡ್ತಾ ಇರೋದು MA. ನೋಡಿ ಗೈಸ್, ಇದೆ ವಾಣಿಜ್ಯ ಶಾಸ್ತ್ರ, ಕಾಮರ್ಸ್ ಡಿಪಾರ್ಟ್ಮೆಂಟು. ಗೈಸ್, ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದರೆ ಇದಕ್ಕೆ ಈ ಬಿಲ್ಡಿಂಗಿಗೆ ಅಟ್ಯಾಚ್ ಆದಂಗೆ ಇನ್ನೊಂದಿದೆ. ಸೊ ಇದು ಬಂದು ಗಣಿತಶಾಸ್ತ್ರ, ಸೊ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಇದು. ನೀವು ನೋಡ್ತಾ ಇರ್ಬೋದು, ಇದು ಎರಡೂ ಬಿಲ್ಡಿಂಗ್ಗಳು ಅಟ್ಯಾಚ್. ನೀವು ಕ್ಯಾಂಪಸ್ಗೆ ಎಂಟರ್ ಆಗ್ತಿದ್ದಂಗೆ ಫಸ್ಟು ಸಿಗೋದು ನಿಮಗೆ ಕಾಮರ್ಸ್ ಡಿಪಾರ್ಟ್ಮೆಂಟು. ಅದರ ಪಕ್ಕದಲ್ಲೇ ಗಣಿತಶಾಸ್ತ್ರ, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಸಿಗುತ್ತೆ ನೋಡಿ. ಅಕ್ಕಪಕ್ಕ ಮತ್ತು ಮುಂದೆ ಎಲ್ಲ ಓದೋದಕ್ಕೆ ತುಂಬ ಚೆನ್ನಾಗಿ ಸ್ಪೇಸ್ ಇದೆ. ಗೈಸ್, ನೀವು ಇನ್ನು ಸ್ವಲ್ಪ ಮುಂದೆ ಹಾಗೆ ಬಂದರೆ ನೆಕ್ಸ್ಟ್ ಸಿಗೋಂಥ ಡಿಪಾರ್ಟ್ಮೆಂಟೇ ಹ್ಯುಮ್ಯಾನಿಟೀಸು. ನೋಡಿ ಗೈಸ್, ಇದೆ ಹ್ಯುಮ್ಯಾನಿಟೀಸ್, ಮಾನವಿಕ ವಿಭಾಗಗಳು. ಸೊ ಇದು ಕೂಡ ತುಂಬ ದೊಡ್ಡ ಡಿಪಾರ್ಟ್ಮೆಂಟೇ. ಗೈಸ್, ನೆಕ್ಸ್ಟು ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಆದಮೇಲೆ ಸಿಗೋದೇ ನಿಮಗೆ ಲೈಬ್ರರಿ. ಸೊ ನೀವು ನೋಡ್ತಾ ಇರ್ಬೋದು, ಲೈಬ್ರರಿ ಆಪೋಸಿಟ್ಟೇ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಇದೆ. ಸೊ ಇದು 3 ಇಯರ್ ಲೈಬ್ರರಿ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗೈಸ್, ನೀವು ನೋಡ್ಬೋದು, ಲೈಬ್ರರಿ ಆಪೋಸಿಟ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಇದೆ. ಅದೇ ರೀತಿ ಇದ್ರ ಆಪೋಸಿಟ್ಟು ಸ್ಟೇಡಿಯಂ ಕೂಡ ಇದೆ. ಗೈಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕ್ಲಾಕ್ ಟವರು, ಮಾನಸಗಂಗೋತ್ರಿ ಕ್ಯಾಂಪಸ್ನ ಮೇನ್ ಸೆಂಟರ್ ಪ್ಲೇಸ್ ಇದು. ಗೈಸ್, ಹಂಗೆ ಕ್ಲಾಕ್ ಟವರಿಂದ ಲೆಫ್ಟ್ ಸೈಡ್ ಹೋದರೆ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಗೈಸ್ ಇದು ಬಂದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟು.
ಗೈಸ್ ಇದು ಬಂದು ಸ್ಟ್ಯಾಟಿಸ್ಟಿಕ್ಸು, ಸಂಖ್ಯಾಶಾಸ್ತ್ರ ಡಿಪಾರ್ಟ್ಮೆಂಟು. ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮುಂದೆ ಬಂದರೆ ಸೊ ಈ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಗೈಸ್ ಕ್ಯಾಂಪಸ್ ಒಳಗಡೆ SBI ಬ್ರ್ಯಾಂಚ್ ಕೂಡ ಇದೆ, ಮಾನಸ ಗಂಗೋತ್ರಿ ಆವರಣ ಶಾಖೆ. ಸೊ ಸಂಡೇ ಆಗಿರೋದ್ರಿಂದ ಕ್ಲೋಸ್ ಇದೆ. ಗೈಸ್ ಇದು ಬಂದು ನಮ್ಮ ಡಿಪಾರ್ಟ್ಮೆಂಟು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಹೇಳಿ. ಸೊ ನಾನಿವಾಗ ಇಲ್ಲೇ ಫೋಕ್ಲೋರ್ ಸ್ಟಡಿ ಮಾಡ್ತಾ ಇರೋದು. ಗೈಸ್ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಎಕ್ಸಿಟ್ ಆದ ತಕ್ಷಣ ನಿಮಗೆ ಪಕ್ಕದಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಸಿಗುತ್ತೆ, ಅದೇ ಜೈನಶಾಸ್ತ್ರ ಮತ್ತು ಪ್ರಾಕೃತಿಕ ಅಧ್ಯಯನ ವಿಭಾಗ. ನೋಡಿ ಆ ಕಡೆ ಪಕ್ಕದಲ್ಲಿರೋದು ಕನ್ನಡ ಡಿಪಾರ್ಟ್ಮೆಂಟು, ಇದು ಬಂದು ಜೈನಶಾಸ್ತ್ರ ಮತ್ತು ಪ್ರಾಕೃತಿಕ ಅಧ್ಯಯನ ವಿಭಾಗ. ಎರಡು ಅಕ್ಕಪಕ್ಕನೇ ಇದೆ. ಗೈಸ್ ಇದು ಬಂದು ಬಾಟನಿ ಆ್ಯಂಡ್ ಝುವಾಲಜಿ ಡಿಪಾರ್ಟ್ಮೆಂಟು. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಬಟರ್ಫ್ಲೈ ಪಾರ್ಕ್ ಅಂತ ಹೇಳಿದೆ. ಸೊ ಈ ಡಿಪಾರ್ಟ್ಮೆಂಟು ನಿಮಗೆ ಕ್ಲಾಕ್ ಟವರಿಂದ ಸ್ಟ್ರೈಟ್ ರೋಡಲ್ಲಿ ಲೆಫ್ಟ್ ಸೈಡ್ ಸಿಗುತ್ತೆ ನಿಮಗೆ. ಬಾಟ್ನಿ ಡಿಪಾರ್ಟ್ಮೆಂಟಿಂದ ಸ್ಟ್ರೈಟ್ ಬಂದರೆ ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಇದು ನೋಡಿ ಇದೇ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಮುಂದೆ ಸಿಗೋದು ನಿಮಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟು. ಗೈಸ್ ಇದೆ ಫಿಸಿಕ್ಸ್ ಡಿಪಾರ್ಟ್ಮೆಂಟು. ಗೈಸ್ ಅಲ್ಲಿ ಕಾಣಿಸ್ತಾ ಇರೋದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟು, ಅಂದರೆ ರೇಷ್ಮೆ ಕೃಷಿ ವಿಜ್ಞಾನ ಡಿಪಾರ್ಟ್ಮೆಂಟು. ಗೈಸ್ ಇದು ಬಂದು ಅರ್ತ್ ಸೈನ್ಸ್ ಡಿಪಾರ್ಟ್ಮೆಂಟು. ಇದರ ಆಪೋಸಿಟ್ಟೇ ನಿಮಗೆ ಇತಿಹಾಸ ಅಧ್ಯಯನ ವಿಭಾಗ ಇದೆ. ಗೈಸ್ ಇದು ಬಂದು ಜಿಯೋಗ್ರಫಿ ಡಿಪಾರ್ಟ್ಮೆಂಟು. ಇದು ಬಂದು ಸೈಕಾಲಜಿ ಡಿಪಾರ್ಟ್ಮೆಂಟ್. ಗೈಸ್ ಇದು ಕ್ಯಾಂಪಸ್ ಹಾಸ್ಟೆಲ್ಲು. ಗೈಸ್ ಇದು ಬಂದು ನಮ್ಮ ಕ್ಯಾಂಪಸ್ನ ಕೇಂದ್ರ ಬಿಂದು. ಸೊ ಬುದ್ಧ ಸ್ಟ್ಯಾಚ್ಯೂ ಇರುವಂಥ ಜಾಗ. ಗೈಸ್ ಇದು ಬಂದು ಸ್ಕೂಲ್ ಆಫ್ ಲಾ ಅಂತೇಳಿ, ಲಾ ಡಿಪಾರ್ಟ್ಮೆಂಟು. ಸೊ ಇದು ಬಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಗೈಸ್. ಗೈಸ್ ಇದು ಬಂದು ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂತೇಳಿ. ನೀವು ನೋಡಿರ್ಬೋದು ನಾನು ಡೈಲಿ ಲಾಗ್ಸಲ್ಲಿ. ಸೊ
ಸೊ ನಾವು ಇಲ್ಲೇನೇ ಎಕ್ಸಸೈಸ್ ವಾಕಿಂಗ್ ಮಾಡೋದಕ್ಕಿಂತ ಬರೋದು ಮಾರ್ನಿಂಗು. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಕ್ರಿಯೇಷನ್ ಆಫ್ ಕ್ರಿಯೇಷನ್ ಅಂತೇಳಿ ಸೃಷ್ಟಿ ಅನ್ನೋಂಥದ್ದು ಒಂದು ಥೀಮ್ ಇಟ್ಕೊಂಡು ಮಾಡಿರೋಂಥ ಸ್ಟ್ಯಾಚ್ಯೂ ಇದು. ಇಲ್ಲೂ ಒಂದು ಎಂಟ್ರೆನ್ಸ್ ಗೇಟ್ ಇದೆ ನಿಮಗೆ ಕ್ಯಾಂಪಸ್ ಒಳಗಡೆ ಎಂಟ್ರಿ ಆಗೋದಕ್ಕೆ. ಇದು ಬಂದು ಯೂನಿವರ್ಸಿಟಿ ಕೆರಿಯರ್ ಹಬ್ ಅಂತ. ಗೈಸ್ ಇದು ಬಂದು ಪರಿಸರ ವಿಜ್ಞಾನ ಡಿಪಾರ್ಟ್ಮೆಂಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರ ಆಪೋಸಿಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ ಗೈಸ್. ಇದು ಬಂದು ಮಾಲಿಕ್ಯುಲರ್ ಬಯಾಲಜಿ ಅಂತೇಳಿ, ಅಣುಜೀವ ವಿಜ್ಞಾನ.